ತನಿಖೆ ಕೂಡ ಆರಂಭ ಆಗುತ್ತೆ. ತನಿಖೆಯ ಆರಂಭ ಆದಂಥ ಮೊದಲ ಭಾಗವಾಗಿ FIR ಅನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. FIR ಅನ್ನು ದಾಖಲು ಮಾಡಿಕೊಂಡ ಬಳಿಕ 24 ಗಂಟೆ ಒಳಗಾಗಿ ಆ ಒಂದು FIR ಪ್ರತಿಯನ್ನು ಕೋರ್ಟ್ಗೆ ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅದನ್ನು ಸಬ್ಮಿಟ್ ಮಾಡಿ ನಾವು ಈಗ ಕೋರ್ಟ್ ಸೂಚನೆಯಂತೆ ನಾವು FIR ಅನ್ನು ಮಾಡಿದ್ದೀವಿ, ಹಾಗಾಗಿ ನಾವು ತನಿಖೆಯನ್ನು ನಡೆಸೋದಕ್ಕೆ ಮತ್ತೊಮ್ಮೆ ಒಂದು ಅನುಮತಿಯನ್ನು ಪಡೆದುಕೊಳ್ತಾರೆ. ಹಾಗಾಗಿ ತನಿಖೆ ಆರಂಭ ಆಗುತ್ತೆ. ತನಿಖೆ ಆರಂಭ ಆಗ್ತಾ ಇದ್ದಂತೆ ನೋಡಿ, ಇಲ್ಲಿ ಪ್ರಮುಖವಾಗಿ ಆರಂಭದಲ್ಲೇ ಈಗ ಕೇಳಿ ಬಂದಿರುವಂಥ ಆರೋಪಗಳು ಏನೆಲ್ಲ ಆರೋಪಗಳನ್ನು ಹೊರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮೊದಲಿಗೆ ಸ್ಟಡಿಯನ್ನು ಮಾಡ್ತಾರೆ. ಈಗ ದೂರಿನ ಪ್ರತಿಯನ್ನು ಕೂಡ ಸ್ವೀಕರಿಸಿ ದೂರಿನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸ್ಕ್ರೂಟಿನಿಂಗ್ ಅನ್ನು ಕೂಡ ಮಾಡಲಾಗುತ್ತೆ. ಅದಾದ ಬಳಿಕ ಆ ಒಂದು ತನಿಖೆಗೆ ಸಂಬಂಧಪಟ್ಟಂತೆ ತನಿಖೆಯ ಭಾಗವಾಗಿ ದಾಖಲಾತಿಗಳನ್ನು ಕಲೆ ಹಾಕೋದು, ದಾಖಲಾತಿಗಳನ್ನು ಸ್ಟಡಿ ಮಾಡೋದಾಗಿರ್ಬೋದು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಪ್ರಮುಖವಾಗಿ ದಿವಿತ್ ಈ ಹಿಂದೆ ಈ ಒಂದು ಮೂಢ ವಿಚಾರವಾಗಿ ಒಂದು ಭೂ ಪರಿವರ್ತನೆ ಆಗಿದೆ ಅಂತೇಳಿ ಒಂದಷ್ಟು ಮೀಟಿಂಗ್ಗಳು ಕೂಡ ಆಗಿತ್ತಲ್ಲ, ಆ ಮೀಟಿಂಗ್ನ ವಿಚಾರವಾಗಿಯೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾ ಹೋಗ್ತಾರೆ. ಹೀಗೆ ಕಲೆ ಹಾಕ್ತಾ ಹೋಗುವಂಥ ತನಿಖಾಧಿಕಾರಿ ಒಂದು ವೇಳೆ ಯಾರ ಮೇಲೆ ಆರೋಪ ಕೇಳಿ ಬಂದಿದೆಯಲ್ಲ, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲಿ ಆರೋಪ ಕೇಳಿ ಬಂದಿರುವಂಥ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತೆ. ನೋಟಿಸನ್ನು ಕೊಟ್ಟು ಅವರಿಗೆ ತನಿಖೆಗೆ ಬರಬೇಕಾ ಅಥವಾ ಕರೆಸ್ಕೋಬೇಕಾ ಅಥವಾ ಬೇಡವಾ ಅಥವಾ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಅದರ ಆಧಾರದಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ನಿರ್ಧಾರ ಆಗಿರೋದು ತನಿಖಾಧಿಕಾರಿಯ ಮೇಲೆ. ಹಾಗಾಗಿ ಬಹಳ ಕುತೂಹಲ ಇದೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಇದನ್ನು ತನಿಖೆ ನಡೆಸ್ತಾರೆ. ಯಾಕಂದರೆ ಈಗ ಸಿದ್ದರಾಮಯ್ಯ ಅವರು CM ಸ್ಥಾನದಲ್ಲಿರುವಂಥವ್ರು, ಹಾಗಾಗಿ ಅಲ್ಲಿ ನೋಟಿಸ್ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅವರು ತನಿಖಾಧಿಕಾರಿ ಒಂದು ವಿವೇಚನೆಗೆ ಬಿಟ್ಟು ಅವರು ಮೇಲಾಧಿಕಾರಿಗಳ ಜೊತೆ ಒಂದಷ್ಟು ಚರ್ಚೆಯನ್ನು ಮಾಡಿ ಆ ಬಳಿಕ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ, ಇಲ್ಲದೆ ಕೂಡ ಇರುತ್ತೆ. ಯಾಕಂದರೆ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ, ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಅದೆಲ್ಲ ಆದ ಬಳಿಕ ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವರು 3 ತಿಂಗಳ ತನಿಖೆಯ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಹಾಗಾಗಿ ಇದು ತನಿಖೆಯ ಪ್ರೊಸೆಸ್, ತನಿಖೆಯ ಹಂತಗಳ ಬಗ್ಗೆ ನಾವು ಮಾತಾಡಿದ್ದು. ಇನ್ನು ಮತ್ತೊಂದು ಕಡೆ ನೋಡಿ, ಇವತ್ತು ಪ್ರಮುಖವಾಗಿ ಈ ಒಂದು ಕೋರ್ಟ್ನಲ್ಲಿ ಅಂದರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಆರ್ಗ್ಯುಮೆಂಟ್ ಮಾಡಿದಂಥ ಒಂದು ವಕೀಲರಾಗಿರ್ಬೋದು, ಅಂದರೆ ದೂರುದಾರರ ಪರ ವಕೀಲರು ಈಗ ಒಂದು ಪ್ರಶ್ನೆ ಎತ್ತಿದ್ದಾರೆ. ನೋಡಿ, ನಾವು ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮೇಲ್ಮನವಿಗೆ ಹೋಗೋದು ಅಥವಾ ಪ್ರಶ್ನೆಗಳನ್ನು ಮಾಡೋದಕ್ಕೆ ಮಾಡೋದಿಲ್ಲ. ಕಾನೂನಿಗೆ ನಾವು ಗೌರವವನ್ನು ಕೊಡ್ತೀವಿ. ಈಗ ಜನಪ್ರತಿನಿಧಿ ನ್ಯಾಯಾಲಯಗಳ ನ್ಯಾಯಾಧೀಶರಿಗೆ ಆದೇಶವನ್ನು ಹೊರಡಿಸಿದ್ದಾರೆ, ಹಾಗಾಗಿ ಅದರ ಒಂದು ಗೌರವದ ಆಧಾರದಲ್ಲಿ ನಾವು ಕೂಡ ನೋಡ್ತಾ ಇರ್ತೀವಿ ತನಿಖೆ ಹೇಗೆ ನಡೀತೆ ಅಂತೇಳಿ. ಒಂದು ವೇಳೆ ಲೋಕಾಯುಕ್ತ ತನಿಖಾಧಿಕಾರಿಗಳ ತನಿಖೆಯ ದಿಕ್ಕು ಸರಿಯಾಗಿ ಸಾಗದೆ ಇದ್ದಾಗ, ಅದು ನಮಗೇನಾದರೂ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಆಮೇಲೆ ನಾವು ಸ್ವತಂತ್ರ ಸಂಸ್ಥೆಗೆ ಕೊಡಿ, ಇಲ್ಲಿ ಯಾಕೋ ಸರಿಯಾಗಿ ಆಗ್ತಾರೆ ಅಂತೇಳಿ ಪ್ರಶ್ನೆನ ಮಾಡ್ತೀವಿ ಅಂತೇಳಿ ಕೂಡ ರಿಪಬ್ಲಿಕ್ ಅಡಿಕೆ ಮಾಹಿತಿಯನ್ನು ಕೂಡ ಕೊಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಕೇಳಿಸ್ತಾ ಇದೆ. FIR ಎಷ್ಟೊತ್ತಿಗಾಗುತ್ತೆ, FIR ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಯಾವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ಅಲ್ಲನ್ನು ಉಲ್ಲೇಖ ಮಾಡ್ತಾರೆ, ಯಾರ ಹೆಸರಲ್ಲಿ ಉಲ್ಲೇಖ ಆಗುತ್ತೆ, ಅದರ ಒಂದು ಪ್ರತಿಯನ್ನು ಯಾವಾಗ ಅವರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಈಗ ಕೇಳಿಸ್ತಾ ಇರುವಂಥದ್ದು. ದಿವಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು. ನಿಮ್ಮೆಲ್ಲ ಮಾಹಿತಿಗಾಗಿ ಲೋಕಾಯುಕ್ತ ತನಿಖೆ ಹೇಗೆ ನಡೆಯುತ್ತೆ ಅನ್ನುವಂಥ ವಿವರಣೆಯನ್ನು ಕೊಡ್ತಾ ಇದ್ರು. ಜನಪ್ರತಿನಿಧಿಗಳ ಕೋರ್ಟ್ ಆದೇಶದ ಹಿನ್ನೆಲೆ ಮೊದಲಿಗೆ FIR ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಲೋಕಾಯುಕ್ತ SP ತನಿಖಾಧಿಕಾರಿಯನ್ನು ನೇಮಕ ಮಾಡಬಹುದು, ಅದಾದ ಬಳಿಕ ಒಂದೊಂದಾಗಿ ತನಿಖೆ ಹೊರಬರುತ್ತೆ ಅಂತ ಹೇಳಿ. ಲೋಕಾಯುಕ್ತ ತನಿಖೆಗೆ ನಾನು ಸಿದ್ಧನಿದ್ದೇನೆ, ಕಾನೂನು ಹೋರಾಟಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಮೈಸೂರಿನಲ್ಲಿ ಕೇಸ್ ದಾಖಲಾಗಿದೆ, ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆಯೇ ಹೈಕೋರ್ಟ್ ತನಿಖೆಗೆ ಸೂಚನೆಯನ್ನ ಕೊಟ್ಟಿದೆ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ವಕೀಲರ ಜೊತೆಯಲ್ಲಿ ನಾನು ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕೋರ್ಟ್ ಆದೇಶದ ಬಳಿಕ CM ಸಿದ್ದರಾಮಯ್ಯನವರು ಫಸ್ಟ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಕಾನೂನು ಹೋರಾಟದ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದೇನೆ ಅನ್ನೋದನ್ನ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಗ್ಬೇಕಾದ್ರೆ, ನಾನು ಈಗ ಕೇರಳ ಕೊಟ್ಟಿದ್ದೀನಿ, ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಅದು ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ.
ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನಿನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ, ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ದೂರುದಾರರು ಮೈಸೂರಿನವರು, ಮತ್ತು ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು, ಯಾಕಂದರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ? ಈ ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ಎರಡನ್ನೂ ಪ್ರಶ್ನೆ ಮಾಡಿ ಏನಾದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ ಏನಾದ್ರು ಪ್ಲಾನ್? ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆಲ್ಲೂ ಅವೆಲ್ಲ ಮಾತಾಡೋದು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಜನಪ್ರತಿನಿಧಿಗಳ ಯಾವಾಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತನಿಖೆ ಮಾಡೋದಕ್ಕೆ, ಲೋಕಾಯುಕ್ತ ತನಿಖೆ ಮಾಡೋದಕ್ಕೆ ಆದೇಶ ಕೊಟ್ಟು ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ, ಅವರ ಮಾತಿನ ಹಿಂದಿನ ಗೂಢಾರ್ಥ ಏನು, ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಸಿಎಂ ಏನು ಹೇಳಿದ್ರು? ರಂಜಿತ್, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಪ್ರತಿಕ್ರಿಯೆ ಕೊಟ್ಟರು. ಒಟ್ಟಾರೆಯಾಗಿ ಅವರ ಸಾರಾಂಶ ಇದ್ದಿದ್ದಂಥದ್ದು ಅಂದರೆ ಇನ್ನೂ ಪ್ರತಿ ನೋಡಿದ ನಂತರ ಸಂಪೂರ್ಣ ಪ್ರತಿಕ್ರಿಯೆ ಕೊಡ್ತೇನೆ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಸಮರ್ಥನೆ ಸಮಜಾಯಿಷಿ ಕೊಟ್ಟರು. ಅದು ಸಂಪೂರ್ಣವಾಗಿ ಅವರು ಬಂದಂಥ ಉತ್ತರ ಔಟ್ಕಮ್ ಅನ್ನೋದಾದ್ರೆ ಯಾವುದೇ ಕಾರಣ ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ, ತನಿಖೆ ಎದುರಿಸ್ತೀನಿ ಅನ್ನೋ ರೀತಿಯಲ್ಲಿ. ಓಕೆ, ಬಹುಶಃ ಸಂಪರ್ಕ ಕಟ್ ಆಗಿದೆ. ಥ್ಯಾಂಕ್ ಯು ವಿಜಯ್, ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರು ಮಾತಾಡಿದ್ರು. ಪ್ರತಿ ಬಂದ ತಕ್ಷಣ, ಆದೇಶದ ಪ್ರತಿ ಬಂದ ತಕ್ಷಣ ನಾವು ಕಾನೂನು ಹೋರಾಟವನ್ನು ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗುವಂಥ ಸಾಧ್ಯತೆ ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುವಂಥ ಸಾಧ್ಯತೆ ದಟ್ಟವಾಗಿ ಕಾಡ್ತಿದೆ. ಇಂದು ಸಂಜೆ ಅಥವಾ ನಾಳೆ ಸಿಎಂ ವಿರುದ್ಧ ಎಫ್ಐಆರ್ ಆಗುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಿದಂತಹ ಪ್ರದೀಪ್ ನೋಡಿ, ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣವಾಗಿ ದಾಖಲೆಯ ಸಮೇತ, 1000 ಪುಟಗಳ ದಾಖಲೆಯ ಸಮೇತ ಮೂಡ ಹಗರಣದ ಇಂಚಿಂಚು ಹಗರಣದ ಮಾಹಿತಿಯನ್ನ ಜನರ ಮುಂದೆ ರಿಪಬ್ಲಿಕ್ ಕನ್ನಡ ಇಟ್ಟಿತ್ತು. ಇದು ನಿರ್ಭೀತ ಪತ್ರಿಕೋದ್ಯಮಕ್ಕೆ ಸಿಕ್ಕಂತ ಅತಿ ದೊಡ್ಡ ಜಯ. ನೋಡಿ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಎಫ್ಐಆರ್ ಆಗುವಂಥ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಈ ಬಗ್ಗೆ ಮಾತನಾಡ್ತಾ ಇದ್ರು. ಜಡ್ಜ್ ಪ್ರತಿಯನ್ನು ನಾನು ನೋಡ್ತೀನಿ, ಸಂಪೂರ್ಣವಾಗಿ ಓದ್ತೀನಿ, ಓದಿದ ಬಳಿಕ ನಾನು ಅದರ ಬಗ್ಗೆ ರಿಯಾಕ್ಷನ್ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು. ಜೊತೆಗೆ ಮೇಲ್ಮನವಿ ಸಲ್ಲಿಸ್ತೀರಾ ಅಥವಾ ಈ ರೀತಿಯಾದಂಥ ಪ್ರಶ್ನೆಗಳು ಮಾಡಿದಂಥ ಸಂದರ್ಭದಲ್ಲಿ ನೋಡೋಣ, ಸಂಪೂರ್ಣವಾಗಿ ಓದಿದ ಬಳಿಕ ಅದು ಏನಿದೆ ಅಂತ ತಿಳ್ಕೊಂಡು ಅದಾದ ನಂತರ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಿದ್ದನ್ನು ಕೂಡ ಗಮನಿಸಿದ್ದೀರಿ. ಒಟ್ಟಲ್ಲಿ ಇಡೀ 45 ವರ್ಷದಲ್ಲಿ ರಂಜಿತ್, ಸಿದ್ದರಾಮಯ್ಯನವರ ಬಗ್ಗೆ ಅವರು ಪ್ರತಿಯೊಬ್ಬ ಜನರು ಕೂಡ ಹೇಳುವಂಥದ್ದು ಜನಸಾಮಾನ್ಯರ ನಾಯಕ, ಅಹಿಂದ ನಾಯಕ. ಸಿದ್ದರಾಮಯ್ಯ ಜನರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕಿಯೂ ಕೂಡ ಇಲ್ಲದಂತ ನಾಯಕ. ರಾಜಕೀಯ ಜೀವನದಲ್ಲಿ ಇಲ್ಲಿವರೆಗೂ ಕೂಡ ತನಿಖೆ ಅವರ ಮೇಲೆ ಇಂಥದ್ದೊಂದು ಗಂಭೀರ ಆರೋಪ, ಹಗರಣ, ಭ್ರಷ್ಟಾಚಾರ ಯಾವುದೂ ಕೂಡ ಇರಲಿಲ್ಲ. ಆದರೆ ಇದು ಸಿದ್ದರಾಮಯ್ಯನವರಿಗೆ ಅತಿ ದೊಡ್ಡ ಡ್ಯಾಮೇಜ್, ಒಂದು ಕಪ್ಪು ಚುಕ್ಕೆ. ಯಾವುದೇ ತನಿಖೆಗೂ ಕೂಡ ಸಿದ್ಧವಿದ್ದೇವೆ ಅಂತ ಸಿಎಂ ಹೇಳಿದ್ದಾರೆ. ಯಾವ ರೀತಿ ತನಿಖೆ ಆಗಬೇಕು ಅದೆಲ್ಲ ಆರ್ಡರ್ ಬರಲಿ, ಆದೇಶ ಕಾಪಿ ಬರಲಿ. ಇನ್ನೂ ಕೂಡ ಆದೇಶ ಕಾಪಿ ಸಿಕ್ಕಿಲ್ಲ, ಮೊದಲು ಆರ್ಡರ್ ಕಾಪಿಯನ್ನು ನೋಡ್ತೀವಿ. ಕೋರ್ಟ್ನಲ್ಲಿ ಏನಂತ ಹೇಳಿದ್ದಾರೆ ಅದನ್ನು ಮೊದಲು ನೋಡ್ತೀವಿ, ಆದೇಶ ಕಾಪಿ ಬರಲಿ ಅಂತೇಳಿ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಪರಮೇಶ್ವರ್ ಅವರು. ಯಾವುದೇ ತನಿಖೆಗೂ ಕೂಡ ಸಿದ್ಧರಿದ್ದೇವೆ. ಸಿಎಂ ಹೇಳಿದ್ದಾರೆ ಅದ್ರ ಬಗ್ಗೆ. ಆದೇಶ ಪ್ರತಿ ಬರಲಿ, ನಾವು ಅದ್ರ ಬಗ್ಗೆ ಮುಂದುವರೆದು ಕಾನೂನು ಹೋರಾಟ ಹೆಂಗೆ ಮಾಡಬೇಕು ಅಂತೇಳಿ ನೋಡ್ತೀವಿ ಅಂತೇಳಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ.
Chief Minister is ready to face any investigation. He is already clarified.